ಟೈಸನ್ ತಂದದ್ದು ಇವತ್ತು. ಅದು ಬೇಯುವುದಿಲ್ಲ ನೋಡಿ, ಬೇಯಲಿಕ್ಕೆ ಇನ್ನೂ ಕೂಡ 2 ಗಂಟೆ ಉಂಟು ಬೇಯಲಿಕ್ಕೆ. 2 ಗಂಟೆ ಬೇಕು. ಕುಕ್ಕರಲ್ಲಿ ಆದರೆ ಬೇಗ ಬೇಯ್ತದೆ, ಟೇಸ್ಟ್ ಇರೋದಿಲ್ಲ ಅದು. ಅದಕ್ಕೆ ಬೇಕಾಗಿ ಒಲೆಯಲ್ಲೇ ಬೇಯಿಸಿದ್ದು. 1 ಗಂಟೆ ಆಯಿತು ಬೇಯಲಿಕ್ಕೆ ಇಟ್ಟು, ಇನ್ನೂ ಸಹ ಬೇಯಲಿಲ್ಲ, ಇನ್ನೂ ಸಹ ಬೇಯಲಿಕ್ಕೆ ಉಂಟು ಸ್ವಲ್ಪ. ಈಗ ಬೇಕಿದ್ರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು. ಕುಕ್ಕರಲ್ಲಿ ಆದರೆ ಬೇಗ ಬೇಯ್ತದೆ, ಆದರೂ ಕೂಡ ರುಚಿ ಸ್ವಲ್ಪ ಕಡಿಮೆ. ಅದಕ್ಕೆ ಬೇಕಾಗಿ ಒಲೆಯಲ್ಲಿ ಬೇಯಿಸುವ ಅಂತ. 2 ಗಂಟೆ ಆದರೂ ಕೂಡ ಪರವಾಗಿಲ್ಲ ಅಂತ. ನೋಡಿ ಈಗ ಚಿಕನ್ ಚಂದ ಮಾಡಿ ಬೆಂದಿದೆ. ಈ ರೀತಿ ಉಂಟು. ಈಗ ಸುಕ್ಕ ಮಾಡುವ ಅಂತ ನೋಡಿ. ಸುಕ್ಕ ಮಾಡಲಿಕ್ಕೆ ಇನ್ನೊಂದು ಪಾತ್ರೆಗೆ ಹಾಕಿದೆ ಚಿಕನನ್ನು, ಬೇಯಿಸಿದ ಚಿಕನನ್ನು. ಬೇಯಿಸಿದ ನೀರು ಇದರಲ್ಲಿ ಉಂಟು ನೋಡಿ. ಅದಕ್ಕೆ ಸ್ವಲ್ಪ ಸಾರು ಮಾಡಲಿಕ್ಕೆ, ಇದು ಸುಕ್ಕ ಮಾಡಲಿಕ್ಕೆ ಚಿಕನ್ ಸುಕ್ಕ ಪುಡಿ ಹಾಕುವ. ಇದು ನಾನು ಮನೆಯಲ್ಲೇ ಮಾಡಿದ್ದು. 1-2 ದೊಡ್ಡ ಚಮಚ ಹಾಕುವ. ಬೇಕಿದ್ದು ವಾಪಸ್ ಹಾಕ್ಬೋದು, ಸ್ವಲ್ಪ ಖಾರ ಕಡಿಮೆ ಆದರೆ. ಈಗ ಮಿಕ್ಸ್ ಮಾಡುವ ಚಂದ ಮಾಡಿ. ಸ್ವಲ್ಪ ಕಡಿಮೆ ಆಯಿತು, ಸ್ವಲ್ಪ ಹಾಕುವ. ಇನ್ನು 1 ದೊಡ್ಡ ಚಮಚ ಹಾಕ್ತೇನೆ. ಮತ್ತು ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು. ಗ್ರೇವಿ ಸ್ವಲ್ಪ ಇದರಲ್ಲಿ ಬೇಕಿದ್ರೆ ಮೊದಲು ಬೇಯಿಸಿದ ಚಿಕನ್ ನೀರು ಉಂಟಲ್ಲ, ಅದನ್ನು ಸ್ವಲ್ಪ ಹಾಕಿದ್ರೆ ಆಯಿತು. ಸ್ವಲ್ಪ ಗ್ರೇವಿ ಹಾಕುವ. ಇದರದ್ದು ನೀರು, ಬೇಯಿಸಿದ ನೀರು. ಜಾಸ್ತಿ ಸುಕ್ಕ ಬೇಕಿದ್ರೆ ನೀರು ಹಾಕುವಂತೇಳಿಲ್ಲ. ಸ್ವಲ್ಪ ಹುಡಿಯದ ಬೇಯಲಿ, ಮುಚ್ಚಿಡುವ. 1-2 ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದಾನೆ ಮಸಾಲೆ ಎಲ್ಲ ಹಾಕಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನದಕ್ಕೆ ನೋಡಿ, ತೆಂಗಿನ ತುರಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ತಂದ, ಅಂದರೆ ಎಣ್ಣೆ ಹಾಕದೆ ಉದ್ದು ತಂದದ್ದು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೇನೆ. ಫ್ರೈ ಮಾಡುವಾಗ ತೆಂಗಿನ ತುರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕಿ ಫ್ರೈ ಮಾಡಿದ್ದು. ಜಾಸ್ತಿ ಇಲ್ಲ, ಸ್ವಲ್ಪ ಫ್ರೈ ಮಾಡಿದ್ದು. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಸಾಕು ತೆಂಗಿನ ತುರಿ. ಜಾಸ್ತಿ ಹಾಕಿದರೆ ಚಿಕ್ಕಕ್ಕೆ ಅಷ್ಟು ಒಳ್ಳೆಯದಾಗುವುದು. ತೆಂಗಿನಕಾಯಿ ಸಿಗ್ತಾಯಿತ್ತು ತಿನ್ನುವಾಗ ನೋಡಿ. ಸ್ವಲ್ಪ ಇಟ್ಟಿದ್ದೇನೆ, ಸ್ವಲ್ಪ ಹಾಕಿದ್ದು. ಬೇಕಿದ್ರೆ ಹಾಕ್ಬೋದು ಜಾಸ್ತಿ ಕೂಡ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಸುಕ್ಕ ರೆಡಿ. ಟೈಸನ್ ಕೋಳಿಯ ಸುಕ್ಕ ರೆಡಿ. ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ನಮ್ಮ ಮನೆಯಲ್ಲಿ ಪುಡಿ ಮಾಡಿದಿದ್ರೆ ಚಿಕನ್ ಸುಕ್ಕದ್ದು ಬೇಗ ಆಗ್ತದೆ. ಮತ್ತು ಇದು ಬೇಯಲಿಕ್ಕೆ ಮಾತ್ರ ಟೈಮ್ ತಗೊಳ್ಳೋದೆ. ಮತ್ತು ಬೇಕಿದ್ರೆ ಗ್ಯಾಸಲ್ಲೇ ಕೂಡ ಬೇಯಿಸ್ಬೋದು. ಗ್ಯಾಸಲ್ಲಿ ಆದರೆ ರಪ್ಪ ಬೇಯ್ತದೆ. 1 ಅರ್ಧ ಗಂಟೆ, 4-5 ವಿಸಿಲ್ ಹಾಕಿದ್ರೆ ಆಯಿತು. ಇದೇ ರೀತಿ ನಿಮಗೆ ಬಾಯ್ಲರ್ ಕೋಳಿ ಸಿಗ್ತಾಯಿಲ್ಲ, ಅದರದ್ದು ಕೂಡ ಸುಕ್ಕ ಮಾಡ್ಬೋದು. ಅದಾದರೆ ಬೇಗ ಬೇಯ್ತದೆ, ಇದು ಅದೇ ಬೇಯುವುದಿಲ್ಲ ನೋಡಿ. ಇದಕ್ಕೆ ಉಪ್ಪು ಇಲ್ಲ. ಚಿಕನ್ ಬೇಯಲಿಕ್ಕೆ ಇಡುವಾಗಲೇ ಉಪ್ಪು ಹಾಕಿದ್ದೇನೆ, ಅದೇ ಸಾಕು. ಕಡಿಮೆಗೆ ಹಾಕಿದರೆ ಆಯಿತು. ಇದಕ್ಕೆ ಸರಿ ಉಂಟು, ಅದಕ್ಕೆ ಬೇಕಾಗಿ ಹಾಕಲಿಲ್ಲ. ಸುಕ್ಕ ರೆಡಿ ನೋಡಿ. ಇದೇ ರೀತಿ ನೀವು ಸಹ ಮಾಡಿ ನೋಡಿ.